ನಾವು ಗದಗ ಜಿಲ್ಲೆಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಭಾಳಷ್ಟು ದಿನಗಳಿಂದ ನಾವು ಬಾತ್ಮೀದಾರರ ಮಾಹಿತಿ ಮೇರೆಗೆ ಮತ್ತು ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ ಮೇರೆಗೆ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿದ್ವಿ. ಇದ್ರದ್ದು ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಾವು ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಆಗಿರಲಿ ಅಥವಾ ನಗರ ಭಾಗದಲ್ಲಿ ಆಗಿರಲಿ, ಯಾರು ಈ ಹಣನ ಸಾಲದ ರೂಪದಲ್ಲಿ ನೀಡ್ತಾರೆ ಮತ್ತು ಅದನ್ನು ಮತ್ತೆ ಹಿಂಪಡಿಬೇಕು ಅಂತ ಹೇಳಿ ಯಾರು ಜನರಿಗೆ ತೊಂದರೆ ಕೊಡ್ತಾರೆ ಅಥವಾ ಮನಿ ಲೆಂಡಿಂಗ್ ಮಾಡ್ತಾರೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಸಂಗ್ರಹಣ ಮಾಡೋದ್ರಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿದ್ವಿ. ಈ ಸಮಯದಲ್ಲಿ ನಮಗೇನು ಮಾಹಿತಿ ಹೆಚ್ಚಾಗಿ ಬರ್ತಾಯಿತ್ತು ಅಂತ ಹೇಳಿದರೆ, ಈ ಬೆಟ್ಗಿರಿ ಭಾಗದಲ್ಲಿ ಒಬ್ಬ ಮನೋಹರ್ ಕಟ್ಟಿಮನಿ ಅಂತ ಹೇಳಿ ಈ ಬಡ್ಡಿಗೆ ಹಣವನ್ನು ನೀಡ್ತಿದ್ದ. ಮತ್ತು ಜನರಿಗೆ ಈ ಖಾಲಿ ಬಾಂಡ್ಸ್ ಆಗಿರಲಿ ಅಥವಾ ಅವ್ರದ್ದು ಚೆಕ್ಸ್ ಆಗಿರಲಿ ಅಥವಾ ಏನೋ ಒಂದು ಪ್ರಾಮಿಸರಿ ನೋಟ್ಸ್ ಆಗಿರಲಿ, ಇಂಥದನ್ನು ಅವನು ತನ್ನ ಹತ್ರ ಇಟ್ಕೊಂಡು ಹಣನ ಪಾವತಿ ಮಾಡ್ತಿದ್ದ. ಮತ್ತು ಇಂಟ್ರೆಸ್ಟ್ ಕೂಡ ಭಾಳಷ್ಟು ಚಾರ್ಜ್ ಮಾಡ್ತಿದ್ದ. ಮತ್ತು ಅವನ ಹತ್ರ ಯಾವುದು ಅಧಿಕೃತ ದಾಖಲಾತಿ ಇಲ್ಲದೆ ಈ ರೀತಿ ಜನರಿಗೆ ಕಷ್ಟ ಉಂಟು ಮಾಡ್ತಿದ್ದ ಅಂತ ಹೇಳಿ ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ಸು ಮತ್ತು ಬಾತ್ಮೀದಾರ ಮಾಹಿತಿಯಿಂದ ನಮಗೆ ಗೊತ್ತಾಯಿತು. ಸೊ ಈ ನಿಟ್ಟಲ್ಲಿ ನಾವು ಇವತ್ತು ಬೆಳಗ್ಗೆ ಒಂದು 6 ತಂಡನ ರಚನೆ ಮಾಡಿದ್ವಿ. 6 ತಂಡನ ರಚನೆ ಮಾಡಿ ಬೆಳಗ್ಗೆ ಸುಮಾರು 5ರಿಂದ 8 ಗಂಟೆಯಿಂದನೇ ನಾವು ಕೆಲಸನ ಪ್ರಾರಂಭ ಮಾಡಿ ಒಟ್ಟು 6 ಜಾಗದಲ್ಲಿ ನಾವು ರೇಡ್ ಮಾಡಿದ್ವಿ. ಇದರಲ್ಲಿ ಆತನ ಮನೆ ಆಗಿರಲಿ, ಆತನ ಸಹಚರರ ಮನೆ ಆಗಿರಲಿ ಮತ್ತು ಒಂದು ಕಚೇರಿ ಆಗಿರಲಿ, ಇದನ್ನು ಕೂಡ ಅಟ್ ಎ ಟೈಮ್ ನಾವು ರೇಡ್ ಮಾಡೋ ಪ್ರಕ್ರಿಯೆನ ನಾವು ಮಾಡಿದ್ವಿ. ಈ ರೇಡಿನ ಸಂದರ್ಭದಲ್ಲಿ ನಮಗೆ ಏನು ಸಿಕ್ತು ಪ್ರಾಪರ್ಟಿಯಲ್ಲಿ ಅಂತ ಹೇಳಿದರೆ, ಒಂದು ಸುಮಾರು 157ರಿಂದ 158 ಚೆಕ್ ಲೀವ್ಸ್ ಸಿಕ್ಕಿದೆ. ಬೇರೆ ಬೇರೆಯವರು ಖಾಲಿ ಚೆಕ್ ಲೀಫಲ್ಲಿ ಸೈನ್ ಹಾಕಿ ಕೊಟ್ಟಿರೋದು ನಮಗೆ ಸಿಕ್ಕಿದೆ. ಅದ್ರ ಜೊತೆಯಾಗಿ ನಮ್ಮ ಹತ್ರ ಒಂದು 65ರಿಂದ 67, ಈಗಲೂ ಇನ್ನೂ ಅದನ್ನು ನಮ್ಮ ಪಂಚನಾಮೆಯಲ್ಲಿ ಎಲ್ಲ ತೊಗೊಂಡಿದ್ದೀವಿ, ಬೇರೆ ಬೇರೆ ಥರ ಡಾಕ್ಯುಮೆಂಟ್ಸ್, ಅಂದರೆ ಈ ಕರಾರು ಪತ್ರ ಆಗಿರ್ಬೋದು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಗ್ರಿಮೆಂಟ್ ಪೇಪರ್ಸ್ ಆಗಿರ್ಬೋದು, ನೋಟ್ರೈಸ್ ಪೇಪರ್ಸ್ ಆಗಿರ್ಬೋದು, ಮತ್ತು ಎಂಟಿ ಬಾಂಡ್ ಪೇಪರ್ಸ್ ಆಗಿದ್ದು ಇಷ್ಟು ಸಿಕ್ಕಿದ್ವು. ಅದ್ರ ಜೊತೆಗೆ ನಮ್ಮ ಹತ್ರ ಒಂದು 8ರಿಂದ 9 ಪಾಸ್ಬುಕ್ ಸಿಕ್ಕಿದೆ, ಒಂದು 11 ಚೆಕ್ ಬುಕ್ ಸಿಕ್ಕಿದೆ, ಅಂದರೆ ಅನ್ಯೂಸ್ಡ್ ಚೆಕ್ ಬುಕ್ಸ್, ಮತ್ತು ಒಂದು ATM ಕಾರ್ಡ್ಸು ಮತ್ತು ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್, ಇಂಥವು ಒಂದು 5ರಿಂದ 6 ಸಿಕ್ಕಿದೆ, ಒಂದು 3 ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಮತ್ತು ಅನ್ಅಕೌಂಟೆಡ್ ಕ್ಯಾಶ್ ಒಂದು 5.5 ಲಕ್ಷ ರೂಪಾಯಿ ಹತ್ತತ್ರ ಸಿಕ್ಕಿದೆ. ಅದರ ಜೊತೆಗೆ 2,000 ರೂಪಾಯಿ ನೋಟ್ ಏನು ಮುಂಚೆ ಈಗ ಚಾಲ್ತಿಯಲ್ಲಿ ಇಲ್ಲ, ಅದ್ರದ್ದು ಒಂದು 26,000 ರೂಪಾಯಿ, 2,000 ರೂಪಾಯಿ ನೋಟಿಂದು ಡೆನಾಮಿನೇಷನ್ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಮನೇಲಿ ನಾವು ಸರ್ಚ್ ಮಾಡಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ 422.4 ಗ್ರಾಮ್ ಅಷ್ಟು